ನಮಸ್ಕಾರ ಸ್ನೇಹಿತರೆ. ಇವತ್ತು ಚಾಣಕ್ಯರು ಹೇಳಿದಂತಹ ಒಂದಷ್ಟು ನೀತಿ ಪಾಠಗಳನ್ನ ನೋಡ್ತಾ ಹೋಗೋಣ. ಇವು ನಮ್ಮ ಜೀವನವನ್ನ ಬದಲಾಯಿಸಬಲ್ಲಂತಹ ಪ್ರಮುಖ ವಿಷಯಗಳಾಗಿರುತ್ತವೆ. ಸಂತೋಷ ಮತ್ತು ತೃಪ್ತಿಕರ ಜೀವನವನ್ನ ನಡೆಸಲು ಯಾವೊಂದಷ್ಟು ದುರ್ಗುಣಗಳನ್ನ ಹೊಂದಿರಬಾರದು ಅಂತ ಹೇಳಿ ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ. ಹಾಗಿದ್ರೆ ಅದು ಯಾವ್ದ್ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದ್ದು, ಮೂರ್ಖರೊಂದಿಗೆ ಎಂದಿಗೂ ಕೂಡ ವಾದ ಮಾಡಬೇಡಿ ಅಂತ ಚಾಣಕ್ಯರು ಹೇಳ್ತಾರೆ. ಯಾಕಂದ್ರೆ ಮೂರ್ಖರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ಅವರೊಂದಿಗೆ ವಾದ ಮಾಡಿದ್ರೆ ನಮ್ಗೆ ನಷ್ಟ. ನಮ್ಮ ಗೌರವ ಕಡಿಮೆ ಆಗುತ್ತೆ. ಅಂತಹ ಜನರು ನಮ್ಮನ್ನ ಮಾನಸಿಕವಾಗಿ ದುರ್ಬಲಗೊಳಿಸ್ತಾರೆ. ಹಾಗಾಗಿ ಮೂರ್ಖ ಜನರೊಂದಿಗೆ ವಾದ ಮಾಡದೆ ಮೌನವಾಗಿರುವುದೇ ಒಳ್ಳೆಯದು ಅಂತಾರೆ ಚಾಣಕ್ಯರು. 2, ನಿಮ್ಮ ದೌರ್ಬಲ್ಯಗಳನ್ನ ಯಾವತ್ತೂ ಯಾರ ಬಳಿಯೂ ಕೂಡ ಹೇಳಿಕೊಳ್ಳಬೇಡಿ. ಹೆಚ್ಚಿನವರು ತಮ್ಮ ದೌರ್ಬಲ್ಯಗಳನ್ನ ತಮ್ಮ ಹತ್ತಿರದ ಸಂಬಂಧಿಗಳ ಬಳಿ ಶೇರ್ ಮಾಡ್ತಾರೆ. ಆದ್ರೆ ಆ ರೀತಿ ಹಂಚಿಕೊಂಡ್ಮೇಲೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದಕ್ಕೆ ದುಬಾರಿ ಬೆಲೆಯನ್ನ ತೆರಬೇಕಾಗುತ್ತೆ. ಯಾಕಂದ್ರೆ ಜನರು ನಮ್ಮ ವೈಯಕ್ತಿಕ ಮಾಹಿತಿಯನ್ನ ತಿಳ್ಕೊಳ್ತಾರೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದಷ್ಟು ದೌರ್ಬಲ್ಯಗಳು ಇದ್ದೇ ಇರುತ್ತೆ. ಅಂತಹ ಸ್ಥಿತಿಯಲ್ಲಿ ನಮ್ಮ ದೌರ್ಬಲ್ಯವನ್ನ ಯಾರಿಗೂ ಕೂಡ ಹೇಳ್ಕೊಳ್ಬಾರ್ದು. ಅದು ನಮ್ಮ ಸ್ನೇಹಿತ ಅಥವಾ ಹೆಂಡತಿ ಆಗಿರ್ಲಿ, ಸಂಬಂಧಿಗಳೇ ಆಗಿರ್ಲಿ, ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದು ಅನ್ನುವುದು ಚಾಣಕ್ಯರ ಹಿತನುಡಿ. ಇನ್ನು ಜನ ಸಂತೋಷ, ಅನುಕೂಲತೆ ಮತ್ತು ಸಂಪತ್ತಿನ ಹೊರತಾಗಿ ಒಂದಷ್ಟು ತಪ್ಪುಗಳನ್ನ ಮಾಡಿದಾಗ ಅವರ ಸ್ವರ್ಗದಂತಹ ಜೀವನವೂ ಕೂಡ ನರಕವಾಗಿ ಬದಲಾಗಬಹುದು. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯ ಗುಣಗಳಿರುತ್ತೆ. ಹಾಗೆಯೇ ಚಾಣಕ್ಯರು ಹೇಳೋ ಪ್ರಕಾರ ಒಬ್ಬ ವ್ಯಕ್ತಿ ಉತ್ತಮ ನಡವಳಿಕೆ, ದಯೆ, ಸೇವಾ ಮನೋಭಾವವನ್ನ ಹೊಂದಿಲ್ಲದಿದ್ರೆ ಖಂಡಿತವಾಗಿಯೂ ಆತ ಶ್ರೀಮಂತ ಆಗೋದು ಅಸಾಧ್ಯ. ನಮ್ಮ ಸಮಾಜದಲ್ಲಿ ಅಪಾರ ಗೌರವವಿದ್ರೂ ಕೂಡ ಆತನಲ್ಲಿ ಒಂದು ಸಣ್ಣ ನ್ಯೂನ್ಯತೆ ಇದ್ರೂ ಅದು ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಪ್ರಮುಖವಾಗಿ ಮಾದಕತೆ, ಅಶ್ಲೀಲತೆ, ಜೂಜು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ಆದ್ದರಿಂದ ಇವುಗಳ ಬಗ್ಗೆ ಗಮನ ಹರಿಸಿ. ಇಂತಹ ದುರಭ್ಯಾಸಗಳು ನಿಮ್ಮ ಬಳಿ ಇದ್ದರೆ ಅವುಗಳನ್ನ ಇಂದಿಗೆ ಬಿಟ್ಟುಬಿಡಿ. ಇಲ್ಲದಿದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಸಂಪತ್ತು, ಗೌರವ ಎಲ್ಲವೂ ಕೂಡ ಮಣ್ಣು ಪಾಲಾಗುತ್ತೆ ಅನ್ನೋದು ಚಾಣಕ್ಯವರ ನೀತಿ. ಇನ್ನು ಹಣವನ್ನ ನೀರಿನಂತೆ ಖರ್ಚು ಮಾಡಬಾರದು. ಯಾಕಂದ್ರೆ ಸಂಪತ್ತೇ ಜೀವನ ಎಂಬ ವಾಕ್ಯ ಇದೆ. ಸಂಪತ್ತು ಮತ್ತು ಸಮೃದ್ಧಿ ಇಲ್ಲದಿದ್ರೆ ಗೌರವವೂ ಸಿಗುವುದಿಲ್ಲ. ಹಣ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸಂಪತ್ತನ್ನ ಸಾಕಷ್ಟು ದುರುಪಯೋಗಪಡಿಸಿಕೊಳ್ಳುವ ಜನರಿದ್ದಾರೆ. ಕಠಿಣ ಪರಿಶ್ರಮದಿಂದ ಹಣ ಸಂಪಾದಿಸ್ತಾರೆ. ಆದರೆ ನೀರಿನಂತೆ ಹಣವನ್ನ ಖರ್ಚು ಮಾಡಿಬಿಡುತ್ತಾರೆ. ದಿನವಿಡೀ ದುಡಿದ ಹಣವನ್ನ ಯಾವ್ದ್ಯಾವುದಕ್ಕೋ ಖರ್ಚು ಮಾಡಿಬಿಡುತ್ತಾರೆ. ಹಾಗಾಗಿ ಹಣವನ್ನ ಖರ್ಚು ಮಾಡುವಾಗ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಅಂತಾರೆ ಚಾಣಕ್ಯರು. ಜೀವನವನ್ನ ಉತ್ತಮ ಮತ್ತು ಸಂತೋಷದಿಂದ ಇಡಲು ಬಯಸಿದ್ರೆ ಸೋಮಾರಿತನವನ್ನ ಮರೆತು ಕಷ್ಟಪಟ್ಟು ಕೆಲಸ ಮಾಡಿ. ಸೋಮಾರಿಯಾದ ಮನುಷ್ಯನಿಗೆ ವರ್ತಮಾನ ಮತ್ತು ಭವಿಷ್ಯವಿಲ್ಲ ಎಂಬುದನ್ನ ನೆನಪಿಡಿ ಎಂದಿದ್ದಾರೆ ಚಾಣಕ್ಯರು. ಇನ್ನು ನಂಬಿಕೆಗೆ ಅರ್ಹರಲ್ಲದವರ ಜೊತೆಗೆ ಸ್ನೇಹವನ್ನ ಮಾಡಬೇಡಿ ಅಂತಾರೆ ಚಾಣಕ್ಯರು. ನಿಮ್ಮ ಸ್ನೇಹಿತರಾಗುವ ಅನೇಕ ಜನರನ್ನ ನೀವು ಗಮನಿಸಿರಬೇಕು. ಅವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತನಾಡ್ತಾರೆ. ಆದ್ರೆ ನೀವೇನಾದ್ರೂ ಒಂದು ಪ್ರಮುಖ ವಿಚಾರವನ್ನ ಅವರ ಜೊತೆ ಹಂಚಿಕೊಳ್ಳಲು ಯತ್ನಿಸಿದಾಗ ಆ ವ್ಯಕ್ತಿ ನಿಮ್ಮ ಮಾತನ್ನ ಎಚ್ಚರಿಕೆಯಿಂದ ಕೇಳದೆ ನಿರ್ಲಕ್ಷ್ಯ ತೋರ್ತಾರೆ. ಅಂತಹ ವ್ಯಕ್ತಿಯನ್ನ ಎಂದಿಗೂ ಕೂಡ ನಂಬಬೇಡಿ. ಅವರು ನಿಮ್ಗೆ ಮೋಸವನ್ನೇ ಮಾಡ್ತಾರೆ. ಅಂತಹ ವ್ಯಕ್ತಿಗಳೊಂದಿಗೆ ನಿಮ್ಮ ವೈಯಕ್ತಿಕ ಅಥವಾ ಪ್ರಮುಖ ವಿಷಯಗಳನ್ನ ಹಂಚಿಕೊಳ್ಳುವುದನ್ನ ನಿಲ್ಲಿಸಿ. ನಿಮ್ಮ ಪ್ರಮುಖ ವಿಷಯಗಳನ್ನ ನೀವು ಅವರೊಂದಿಗೆ ಹಂಚಿಕೊಂಡಿದ್ದೆ ಆದ್ರೆ ನಿಮ್ಮ ವಿಷಯಗಳು ಖಾಸಗಿಯಾಗಿ ಉಳಿಯುವುದಿಲ್ಲ. ಅಂತಹ ಜನರು ನೀವು ಅವರ ಮೇಲೆ ನಂಬಿಕೆ ಇಟ್ಟು ಶೇರ್ ಮಾಡಿದಂತಹ ವಿಷಯಗಳನ್ನ ಹಂಚಿಕೊಳ್ತಾರೆ. ಅದು ಮುಂದೊಂದು ದಿನ ನಿಮಗೆ ನೋವನ್ನ ಕೊಡಬಹುದು ಅನ್ನೋದು ಚಾಣಕ್ಯರ ಮಾತು. ಚಾಣಕ್ಯರು ಹೇಳೋ ಪ್ರಕಾರ ನಿಮ್ಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರತಿಷ್ಠೆ ಇರುವ ಜನರೊಂದಿಗೆ ಸ್ನೇಹವನ್ನ ಮಾಡಬೇಡಿ ಅನ್ನೋದು. ಅಂತಹ ಸ್ನೇಹ ನಿಮ್ಮನ್ನ ಎಂದಿಗೂ ಕೂಡ ಸಂತೋಷಪಡಿಸುವುದಿಲ್ಲ. ನಿಮ್ಗಿಂತ ಕಡಿಮೆ ಪ್ರತಿಷ್ಠೆಯನ್ನು ಹೊಂದಿರುವ ಜನರೊಂದಿಗೆ ನೀವೇನಾದ್ರೂ ಗೆಳೆತನ ಬೆಳೆಸಿದ್ರೆ ನೀವು ಯಾವಾಗಲೂ ತೊಂದರೆಯಲ್ಲಿರ್ತೀರಿ. ಅಂತಹ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನ ನಿರೀಕ್ಷೆ ಮಾಡ್ತಾರೆ. ನಿಮ್ಮ ಲಾಭವನ್ನ ಪಡೆಯಲು ಯೋಚಿಸ್ತಾರೆ. ನೀವು ಯಾವುದಾದ್ರೂ ತೊಂದರೆಯಲ್ಲಿದ್ರೆ ಅಂತಹ ಸ್ನೇಹಿತರು ನಿಮಗೆ ಸಹಾಯ ಮಾಡುವುದಿಲ್ಲ. ಇನ್ನು ನಿಮಗಿಂತ ಉನ್ನತ ಸ್ಥಾನದಲ್ಲಿರುವ ಜನರೊಂದಿಗೆ ನೀವು ಸ್ನೇಹಿತರಾಗಿದ್ದರೆ ಯಾವಾಗಲೂ ನಿಮ್ಮನ್ನ ನಿಮ್ಮ ಸ್ನೇಹಿತರೊಂದಿಗೆ ಹೋಲಿಸಿಕೊಳ್ತೀರಿ. ನಿಮ್ಮಲ್ಲಿ ಅಸೂಯೆ ಬೆಳೆಯುತ್ತೆ. ನೀವು ಯಾವಾಗಲೂ ಅವನ ಮುಂದೆ ನಿಮ್ಮನ್ನ ಸಣ್ಣದಾಗಿ ಪರಿಗಣಿಸ್ತೀರಿ. ನಿಮ್ಮ ಸ್ವಾಭಿಮಾನಕ್ಕೆ ಅದು ಒಳ್ಳೆಯದಲ್ಲ. ತೊಂದರೆಯ ಸಮಯದಲ್ಲಿ ಅವರು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ರೆ ನೀವು ಕೋಪಗೊಳ್ತೀರಿ. ಆದ್ದರಿಂದ ನಿಮ್ಮ ಸ್ನೇಹ ನಿಮಗೆ ಸಮಾನರಾದವರ ಮಟ್ಟದಲ್ಲೇ ಇರಬೇಕು ಅಂತಾರೆ ಚಾಣಕ್ಯರು. ಮತ್ತೊಂದು ಸಂಗತಿ, ನಾವು ಎಂದಿಗೂ ಹಿಂದೆ ನಡೆದಿದ್ದರ ಬಗ್ಗೆ ವಿಷಾದಿಸಬಾರದು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಾರದು ಅಂತಾರೆ ಚಾಣಕ್ಯರು. ಬುದ್ಧಿವಂತರು ಯಾವಾಗಲೂ ವರ್ತಮಾನದಲ್ಲಿ ಅಂದ್ರೆ ಪ್ರೆಸೆಂಟ್‌ನಲ್ಲಿ ವಾಸಿಸ್ತಾರೆ. ನಿಮ್ಮ ಜೀವನವನ್ನ ಸಂತೋಷದಿಂದ ಬದುಕಲು ನೀವು ಬಯಸಿದರೆ ಇಂದಿನ ಜೀವನದಲ್ಲಿ ಯಾವಾಗಲೂ ಜೀವಿಸಬೇಕು. ನಿನ್ನೆ ಆಗಿದ್ದು ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡಬಾರದು ಅಂತಾರೆ. ಇನ್ನು ಅತಿಯಾದ ಬಾಂಧವ್ಯವೂ ಕೂಡ ನಿಮಗೆ ಮುಳುವಾಗುತ್ತೆ ಅಂತಾರೆ ಚಾಣಕ್ಯರು. ಇಂದಿನ ಕಾಲಮಾನದಲ್ಲಿ ವ್ಯಕ್ತಿಗಳು ತಿನ್ನುವ ಅಥವಾ ಕುಡಿಯುವ ಬಗ್ಗೆ ಅಸಮಾಧಾನ ಹೊಂದಿರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಸಂಬಂಧದಿಂದಾಗಿ ಅತೃಪ್ತರಾಗಿದ್ದಾರೆ. ಮನಸ್ಸು ಅವನ ಹತ್ತಿರ ಇಲ್ಲದ ವಸ್ತು ಮತ್ತು ವ್ಯಕ್ತಿಯ ಬಗ್ಗೆ ಅತೃಪ್ತಿಯನ್ನ ಹೊಂದಿರುತ್ತೆ. ಹಾಗಾಗಿ ಯಾರೊಂದಿಗೂ ಕೂಡ ಅತಿಯಾದ ಆಳವಾದ ಬಾಂಧವ್ಯ ಒಳಿತಲ್ಲ ಅನ್ನುತ್ತಾರೆ ಚಾಣಕ್ಯರು.